ಮನೆಯಲ್ಲಿ ಹೆಂಡತಿ ಈ ವಾಸ್ತು ನಿಯಮವನ್ನು ಅನುಸರಿಸಿದರೆ ಗಂಡ ಶ್ರೀಮಂತನಾಗುತ್ತಾನೆ. ಆರ್ಥಿಕತೆ ಹೆಚ್ಚಿಸಲು ಇಲ್ಲಿದೆ ಸಿಂಪಲ್ ಟಿಪ್ಸ್. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ಸಂತೋಷ ಮತ್ತು ಶಾಂತಿಯುತವಾಗಿರಬೇಕಾದರೆ ಕೆಲವು ವಾಸ್ತು ನಿಯಮಗಳನ್ನು ಅನುಸರಿಸಿದರೆ ಸಾಕು. ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ಅವರು ಕೆಲವು ಪರಿಹಾರಗಳನ್ನು ಅನುಸರಿಸಿದರೆ ಅವರ ಗಂಡನ ವೃತ್ತಿಪರ ಜೀವನ ಮತ್ತು ವೃತ್ತಿಜೀವನವು ಉತ್ತಮವಾಗಿರುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಇದಕ್ಕಾಗಿ ಅನುಸರಿಸಬೇಕಾದ ವಾಸ್ತು ಸಲಹೆಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಪತಿ ಕೆಲಸ ಮಾಡುವ ಸ್ಥಳ, ಟೇಬಲ್ ಕಚೇರಿ ಸ್ಥಳ ಮನೆಯ ಉತ್ತರ ದಿಕ್ಕಿನಲ್ಲಿರಬೇಕು. ಸ್ಥಳವನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಡಬೇಕು. ಅಲ್ಲಿ ನೀಲಿ ಮತ್ತು ಹಸಿರು ಮುಂತಾದ ಶಾಂತ ಬಣ್ಣಗಳನ್ನು ಬಳಸುವುದು ಸೂಕ್ತ. ಮೇಜಿನ ಮೇಲೆ ಲೋಹದ ಆಮೆಯನ್ನು ಇಡುವುದು ಒಳ್ಳೆಯದು. ಇದು ಗಂಡನ ವೃತ್ತಿಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ. ಈ ಸ್ಥಳದಲ್ಲಿ ಉತ್ತಮ ಬೆಳಕು ಮತ್ತು ಗಾಳಿಯ ಪರಿಚಲನೆ ಇರಬೇಕು. ಏಕಾಗ್ರತೆಯನ್ನು ಕಡಿಮೆ ಮಾಡುವ ಕನ್ನಡಿಗಳನ್ನು ಇಲ್ಲಿ ಇಡಬಾರದು. ಲಾಕರ್ ಕಬೋರ್ಡ್ ಅನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಹಣ ಮತ್ತು ಆಭರಣಗಳನ್ನು ಕಬೋರ್ಡ್ನಲ್ಲಿ ಇಡಬೇಕು. ಕುಬೇರ ಸಂಪತ್ತಿನ ದೇವರು, ಈ ದಿಕ್ಕಿನ ಅಧಿಪತಿ. ಬೆಳ್ಳಿಯ ನಾಣ್ಯ ಅಥವಾ ಹಳದಿ ಕೊಂಬನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಲಾಕರ್ನಲ್ಲಿ ಇಡುವುದರಿಂದ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ಸಂಪತ್ತು ಒಟ್ಟಿಗೆ ಬರುತ್ತದೆ. ಪಕ್ಷಿಗಳಿಗೆ ಪ್ರತಿದಿನ ಬೆಳಗ್ಗೆ ಬೀಜಗಳು ಅಥವಾ ಆಹಾರವನ್ನು ನೀಡುವುದು ತುಂಬಾ ಸುಲಭವಾದ ಉತ್ತಮ ಫಲಿತಾಂಶದ ವಾಸ್ತು ಪರಿಹಾರವಾಗಿದೆ. ಇದು ಗ್ರಹ ದೋಷಗಳನ್ನು ತೆಗೆದುಹಾಕುತ್ತದೆ ಮತ್ತು ಮನೆಗೆ ಉತ್ತಮ ಶಕ್ತಿಯನ್ನು ತರುತ್ತದೆ. ಮನೆಯಲ್ಲಿ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. ಕರ್ಪೂರವನ್ನು ವಾರಕ್ಕೊಮ್ಮೆಯಾದರೂ ಮನೆಯಲ್ಲಿ ಬೆಳಗಿಸಬೇಕು. ಇದರ ಪರಿಮಳವು ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತದೆ, ದುಷ್ಟ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಶಾಂತಿಯುತ ದೈವಿಕ ವಾತಾವರಣವನ್ನು ತುಂಬುತ್ತದೆ. ಸಾಧ್ಯವಾದರೆ ಪೂಜಾ ಕೊಠಡಿಯನ್ನು ಪೂರ್ವ ದಿಕ್ಕಿನಲ್ಲಿ ಇಡಿ. ಪೂಜಾ ಕೋಣೆಯಲ್ಲಿ ಪ್ರತಿ ದೇವರ ಒಂದು ವಿಗ್ರಹ ಅಥವಾ ಫೋಟೋವನ್ನು ಮಾತ್ರ ಇಡುವುದು ಸೂಕ್ತ. ಹೆಚ್ಚು ವಿಗ್ರಹಗಳು ಫೋಟೋಗಳು ಇದ್ದರೆ ಶಕ್ತಿಯ ಸಾಂದ್ರತೆಗೆ ಅಡ್ಡಿಯಾಗಬಹುದು. ನೀವು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗಿಸಿ ಪೂಜೆ ಮಾಡಿದರೆ ಮನೆಯಲ್ಲಿ ದೈವಿಕ ಅನುಗ್ರಹ ಇರುತ್ತದೆ. ಮನೆಯಲ್ಲಿ ಎಲ್ಲಿಯಾದರೂ ನೀರು ಪೋಲಾಗುತ್ತಿದ್ದರೆ ಮತ್ತು ನಲ್ಲಿಗಳು ಸೋರುತ್ತಿದ್ದರೆ ಅದನ್ನು ತಕ್ಷಣ ಸರಿಪಡಿಸಬೇಕು. ವಾಸ್ತು ಪ್ರಕಾರ ನೀರನ್ನು ವ್ಯರ್ಥ ಮಾಡುವುದು ಎಂದರೆ ಹಣವನ್ನು ಕಳೆದುಕೊಳ್ಳುವುದು ಎಂದರ್ಥ. ಮನೆಯ ಮುಖ್ಯ ಬಾಗಿಲು ಯಾವಾಗಲೂ ಸ್ವಚ್ಛವಾಗಿರಬೇಕು, ಚೆನ್ನಾಗಿ ಬೆಳಗಬೇಕು ಮತ್ತು ಯಾವುದೇ ಅಡೆತಡೆಗಳಿಂದ ಮುಕ್ತವಾಗಿರಬೇಕು. ಆಗ ಮಾತ್ರ ಉತ್ತಮ ಅವಕಾಶಗಳು ಮತ್ತು ಸಕಾರಾತ್ಮಕ ಶಕ್ತಿ ಸುಲಭವಾಗಿ ಮನೆಗೆ ಬರುತ್ತದೆ. ಸಂಪತ್ತನ್ನು ಹೆಚ್ಚಿಸುವ ವಾಸ್ತು ಚಿಹ್ನೆಗಳು ಸಂಪತ್ತಿಗೆ ಸಂಬಂಧಿಸಿದ ಸ್ಥಳದ ಈಶಾನ್ಯ ಮೂಲೆಯಾಗಿದೆ. ಇಲ್ಲಿ ಸಣ್ಣ ನೀರಿನ ಕಾರಂಜಿ ಅಥವಾ ಕುಬೇರನ ಪ್ರತಿಮೆಯನ್ನು ಸ್ಥಾಪಿಸಿದರೆ ಆದಾಯ ಹೆಚ್ಚಾಗುತ್ತದೆ. ಹಣಕ್ಕೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳನ್ನು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಸಂಗ್ರಹಿಸಿದರೆ ಆರ್ಥಿಕ ಸ್ಥಿರತೆ ಇರುತ್ತದೆ.